ಮದುವೆ ಎಂಬುದು ಎರಡು ಕುಟುಂಬಗಳ ನಡುವೆ ಹೊಸ ಸಂಬಂಧ ಬೆಸೆಯುವ ಸೇತುವೆ. ಬಲಗಾಲಿಟ್ಟು ಪತಿ ಮನೆಗೆ ಬರುವವಳು ತಮ್ಮ ಮನೆಯನ್ನ ಬೆಳಗಿಸುತ್ತಾಳೆ, ವಂಶೋದ್ಧಾರಕ್ಕೆ ಆಕೆ ಕಾರಣವಾಗುತ್ತಾಳೆ ಎಂಬ ಭಾವನೆ ನಮ್ಮಲ್ಲಿದೆ. ಆದರೆ ಇತ್ತೀಚೆಗೆ ಇವುಗಳಿಗೆ ವಿರುದ್ಧ ಎಂಬಂತಹ ಘಟನೆಗಳು ಮೇಲಿಂದ ಮೇಲೆ ನಡೆಯುತ್ತಲೇ ಇವೆ. ಮದುವೆಯಾಗಿ ಕೆಲ ದಿನಗಳ ಒಳಗೆಯೇ ನಾನಾ ಕಾರಣಕ್ಕೆ ದಾಂಪತ್ಯ ಸಂಬಂಧ ಅಳಸಿ ಅದೆಷ್ಟೋ ಕುಟುಂಬಗಳು ಸರ್ವನಾಶ ಆದ ಉದಾಹರಣೆಗಳನ್ನ ನಾವು ಕೇಳಿದ್ದೇವೆ. ಇಂತಹದ್ದೇ ಮನಕುಲಕುವಂತಹ ಘಟನೆಯೊಂದೀಗ ಕೊಪ್ಪಳದಲ್ಲಿ ನಡೆದಿದೆ. ನಾಗರಾಜ್ ಅವರ ಜೊತೆ ಸಿಂಧನೂರು ನಿವಾಸಿ ಸಂಜನಾಗೆ ಫೆಬ್ರವರಿ 8ರಂದು ಕುಟುಂಬಗಳ ಒಪ್ಪಿಗೆಯಲ್ಲಿ ವಿವಾಹ ನೆರವೇರಿತ್ತು. ಮದುವೆಯ ನಂತರ ದಂಪತಿ ನಾಗರಾಜ್ ಮನೆಯ ಮೇಲ್ಮಹಡಿಯಲ್ಲಿ ವಾಸವಿದ್ದು ಮಾರ್ಚ್ 21ರ ರಾತ್ರಿ ಸುಮಾರು 8:30ಕ್ಕೆ ಸಂಜನಾ ಆರೋಗ್ಯ ಸರಿಯಿಲ್ಲವೆಂದು ಹೇಳಿ ಔಷಧ ತರುವಂತೆ ಪತಿಯನ್ನ ಕಳುಹಿಸಿದ್ದಾಳೆ. ಸುಮಾರು 15 ನಿಮಿಷಗಳ ಬಳಿಕ ನಾಗರಾಜ್ ಮನೆಗೆ ಮರಳಿದಾಗ ಆಕೆ ಕಾಣೆಯಾಗಿದ್ದಾಳೆ. ನಾಪತ್ತೆಯಾದ ವಿಚಾರ ತಿಳಿದು ತಂದೆ ಖಂಡಪ್ಪ ಮಾನಸಿಕ ಆಘಾತದಿಂದ ಹೃದಯಾಘಾತಕ್ಕೊಳಗಾಗಿ ಮೃತಪಟ್ಟಿದ್ದಾರೆ. ಸಂಜನಾ ತವರು ಮನೆಗೂ ಹೋಗಿಲ್ಲವೆಂದು ತಿಳಿದು ಬಂದಿದ್ದು ಆಕೆಯ ಕೈಯಲ್ಲಿ ರವಿ ಎಂಬ ಟ್ಯಾಟೂ ಇರುವುದಾಗಿ ಮಾಹಿತಿ ನೀಡಲಾಗಿದೆ. ಕುಟುಂಬಸ್ಥರು ಹಾಗೂ ಪೊಲೀಸರು ಇದೀಗ ಸಂಜನಾಗೋಸ್ಕರ ಹುಡುಕಾಟವನ್ನ ಮುಂದುವರಿಸಿದ್ದಾರೆ.